ಪ್ರೋಗ್ರಾಮ ಮಲ್ಲಿಗೆರೆಯಿಂದ ರುಕ್ಮಣಿ ಮೇಡಮ್ ಅವರು. ನಾನು ಮನೆ ಚೀಟಿ ತಗ ಹೋಗಿದ್ದೆ, ಅಲ್ಲಿ ಬನ್ನಿ ಯಾಕೆ ಹಿಂಗ್ ಮಾಡಿರಿ ಅಂತ, ಬನ್ನಿ ಹುಷಾರಿದ್ದ ಮನೆ ತಾವ ಏನ್ ಮಾಡಿರಿ ಬಾಕ ಎಲ್ಲ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು. ನಾನು ಅವ್ರು 50 ಹೇಳಿದ್ರು, ನಾಳಕ್ಕೆ ಇಲ್ಲ ಬಂದೆ. ನಾನು ನನಗೆ ಅಸ್ತಮ್ ಇತ್ತು, ಶುಗರ್ ಇತ್ತು, ಇದು BP ನಾರ್ಮಲ್ ಇತ್ತು. ಅಸ್ತಮು, ಶುಗರ್, ಮೈಕೈ ನೋವು, ತಲೆನೋವು, ಮೈಕೈ ಎಳ್ತ, ಕೂದಲೆಲ್ಲ ಉದುರ್ತಿತ್ತು, ಊಟ ಮಾಡೋಕೆ ಆಯ್ತಿರ್ಲಿಲ್ಲ, 15 ದಿನ ಊಟ ಇಷ್ಟೆಲ್ಲ ಆಯ್ತಿತ್ತು. 7-8 ವರ್ಷದಿಂದ ಇತ್ತು ನನಗೆ ಅಸ್ತಮು. 7-8 ವರ್ಷದಿಂದ ಹೊಡಿರಿ ಚಪ್ಪಾಳೆಯ. 7-8 ವರ್ಷದಿಂದ ನಾನು 1 ಲಕ್ಷ ಅಷ್ಟು ಖರ್ಚು ಮಾಡೀನಿ. ಒಂದ್ ಸಾಲ ಆಸ್ಪತ್ರೆಗೆ ಹೋದ್ರೆ 50,000 ರೂಪಾಯಿ ಕಟ್ಬಿಟ್ಟು ಬರ್ದೆ, ಈಚೆ ಬರ್ತಿರ್ಲಿಲ್ಲ. 5 ದಿನಕ್ಕೆ, 1 ತಿಂಗಳಲ್ಲ, 5 ದಿನಕ್ಕೆ 50,000, 1 ತಿಂಗಳಿಗೆ 10,000, 1 ದಿನಕ್ಕೆ 10,000 ಕಟ್ತಿದ್ದೆ. ವರ್ಷದಲ್ಲಿ ಒಂದ್ಸಲ ಅಡ್ಮಿಟ್ ಆಗ್ಲೇಬೇಕು. ಇಂಥ ಟೈಮಲ್ಲಿ ಮಳೆ ಟೈಮಲ್ಲಿ ಅಡ್ಮಿಟ್ ಆಗ್ಲೇಬೇಕಾಗಿತ್ತು. ಇಲ್ಲಿ ರುಕ್ಮಣಿ ಮೇಡಮ್ ಅವ್ರು ಹೇಳಿದ್ಮೇಲೆ ಬಂದ್ಮೇಲೆ ನಾನು ಅಡ್ಮಿಟೇ ಆಗಿಲ್ಲ. ಸೆವೆಂತಿ ತಗೊಂಡೆ, ಬೆಳಗ್ಗೆ ಮ್ಯಾಟ್ ತಗೊಂಡ್ರೆ ಬೆಳಗ್ಗೆ ವಸ್ತ್ರದಲ್ಲಿ ನಾನು 70 ಮ್ಯಾಟ್ ಎಲ್ಲ ಬೆಳಿಗ್ಗೆ ಸಾಯಂಕಾಲ ಎಲ್ಲ 2-2 ಗಂಟೆ ಟೈಮ್ ತಗೋತಾ ಇದ್ದೆ ನಾನು. 2-2 ಗಂಟೆ ಟೈಮ್ ಕೊಟ್ರಾ ಇಲ್ಲಿ? ಇಲ್ಲಲ್ಲ, ಮನೇಲಿ 20 ದಿವಸ 40 ನಿಮಿಷ ಕೊಡ್ತಿದ್ರು. ನಾನು ಬಂದಾಗ ಈ ಜನ ಜಾಸ್ತಿ ಐತೆ, 20 ನಿಮಿಷ ಕೊಡ್ತಿದ್ರು. ಅದಕ್ಕೆ ನನಗೆ ಇದು ಸಾಕಾಗ್ಲಿಲ್ಲ, ಅಷ್ಟೊಂದು ಹೋಗೋದೇ ಇಲ್ಲ. ಮ್ಯಾಟ್ ತಗೊಂಡ್ಮೇಲೆ ಮನೇಲಿ ಸಾಯಂಕಾಲ 2 ಗಂಟೆ, ಬೆಳಿಗ್ಗೆ 2 ಗಂಟೆ ತಗೋತಿದ್ದೆ. ಅವಾಗ ಅಷ್ಟೊಂದೆಲ್ಲ ಹೋಯ್ತು. ಇವಾಗ ಏನು ಕಮ್ಮಿ ಇಲ್ಲ, ಏನು ತೊಂದರೆ ಇಲ್ಲ ನನಗೆ. ಈಗ ನಿಮ್ಗೆ ಶುಗರ್ ಜಾಸ್ತಿ ಇದೆ ಅನ್ಬಿಟ್ಟು ಕಣ್ಣು ಆಪರೇಷನ್ ಮಾಡ್ದೇನೆ ರಿಟರ್ನ್ ಕಳಿಸಿದ್ರ ಅವಾಗ. ಇವಾಗ 2 ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರಿ. 2 ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದೀವಿ. ಫಸ್ಟ್ ಶುಗರ್ಗೆ ಮಾತ್ರೆನೂ ತಗೋತಾ ಇದ್ರಿ, ಜಾಸ್ತಿನೂ ಇತ್ತು ಶುಗರ್. ಈಗ ಬಂದ್ಮೇಲೆ ಎಷ್ಟಾಯ್ತು? ಈಗ ಬಂದ 120 ಆಯ್ತು. ಮಾತ್ರೆ ತಗೋತಾ ಇಲ್ಲ. ಏನಾರ ಜಾಸ್ತಿ ಅಲ್ಲಿ ಇಲ್ಲಿ ಹೋಗಿ ಅಲರ್ಜಿಯಾಗಿ ಮನೇಲಿ ಏನೋ ಇರ್ತದೆ, ಮ್ಯಾಟ್ ತಕೊಂಡ್ರೆ ಹಸ್ವಾಗಿ ಹೋಗ್ತದೆ ಅನ್ನೋದಕ್ಕಿಂತ ಮನೇಲಿ ಅವೆಲ್ಲ ಕೂತಿದ್ದಾರೆ ತಕೊಂಡ್ರೆ ಸರಿ ಹೋಯ್ತದೆ. ಅದು ಪ್ರತಿಯಾಗಿ ಈಗ ಗೇಮೆ ಮಾಡ್ತೀವಲ್ಲ ಹೆಂಗಸರು ಮನೇಲಿ, ಹಬ್ಬ ಹರಿದಿನ ಅದು ಇದು 6-9 ಅವಾಗ ಆಯಸ್ ಆಗ್ಬಿಡ್ತದೆ. ಅವಾಗ ಮಾತ್ರ ತಗೋತೀನಿ, ಚೆನ್ನಾಗಿದೆ ಮಾತ್ರೆನೇ ತಗೊಳ್ಳಲ್ಲ. ಇಲ್ಲ ಇಲ್ಲ ತಗೊಳ್ಳಲ್ಲ. ಈಗ ನೀವು 1 ವರ್ಷಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ರಿ ಆಸ್ಪತ್ರೆಗೆ? ಅದೇ ಸರ್, 50,000 ಆಸ್ಪತ್ರೆಗೆ 60-70,000 ಆಗೋಯ್ತಿತ್ತು ನನಗೆ. 8 ವರ್ಷದಿಂದ ಹಿಂಗೆ ನಡೀತಿತ್ತು. ಹಿಂಗೆ ನಡೀತು. ಸಾವಿರಕ್ಕೂ ಅಡ್ಮಿಟ್ ಆಗ್ಬೇಕು. ನಾನು ಅದೇನಿ ದುಂಬುದು ಹೊಡೆದ್ಬಿಟ್ಟು ಅಪನೆ ಮಾಡ್ತಿರ್ಲಿಲ್ಲ. ನಮ್ಮ ಹುಡುಗರು ಬಂದ್ ಮಾಡೋರು, ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ನೀವು ಹೋಗಿ ದುಂಬು ಹೋಗಿ ಅಡ್ಮಿಟ್ ಆಗೋರು, ಕರ್ಜಿಕಾಯಿ ಅವೆಲ್ಲ ಮನೇಲಿ ಮಕ್ಳು ಬಂದ್ ಮಾಡ್ಕೊಂಡು ದುಂಬುದು ಬಟ್ಟೆ ಹೋಗೋದ್ಬಿಟ್ರೆ ಬಂದ್ಬಿಟ್ಟಿತ್ತು ಕೆಮ್ಮು. ಇವಾಗ ಅವೇನು ಬರಲ್ಲ, ನಾನೆಲ್ಲ ಮಾಡ್ತೀನಿ. ಫ್ಯಾನ್ ಹಾಕಿದ್ಕೆ ಜಗಳ ಮಾಡಿದ್ರಿ? ಯಾಕೆ ಜಗಳ ಮಾಡಿದ್ರಿ? ನನಗೆ ಫ್ಯಾನ್ ಗಾಳಿ ಆಯ್ತಿರ್ಲಿಲ್ಲ. ಫ್ಯಾನ್ ಗಾಳಿ ಆಯ್ತಿರ್ಲಿಲ್ಲ, ಅದಕ್ಕೆ ಜಗಳ. ಫ್ಯಾನ್ ಹಾಕ್ಬಿಡಿ ಅಂತ ಪಕ್ಕದಲ್ಲಿ ಇನ್ನೊಬ್ರು ಇದ್ರು, ಇಲ್ಲ ನನಗೆ ಫ್ಯಾನ್ ಬೇಕೇ ಬೇಕು ಅಂತ. ಇವಾಗ ಏನು ಆಗಲ್ಲ. ಬ್ಯಾಂಕ್ ತಗೊಂಡ್ರೆ ಪರವಾಗಿಲ್ಲ. ನೀವು ಮಿಸ್ ಮಾಡ್ಕೊಂಡು ಬಂದು ಥೆರಪಿ ಮಾಡಿ. ಆದಷ್ಟು ಈ ಥೆರಪಿ ಟೈಮು ಸಾಕಾಗಲ್ಲ ನಿಮಗೆ, ಕಾಯಿಲೆ ಇರೋರಿಗೆ. ನೀವು ಹೊರಗಡೆ ತಕೊಂಡು ಮನೆಗೆ ತಕೋಗಿ ಬೆಳಿಗ್ಗೆ ಸಾಯಂಕಾಲ 2 ಟೈಮು ತಗೋಬೇಕು ನೀವು. ಹಂಗಾದ್ರೆ ಆಸ್ಪತ್ರೆಗೆ ಹೋಗ್ದಂಗೆ ಮೆಡಿಸನ್ ನಿಲ್ಲಿಸ್ಬೋದು, ಆರೋಗ್ಯನೂ ಪಡ್ಕೋಬಹುದು. ಈಗ ನೀವು ಖರ್ಚು ಮಾಡಿರೋದು 48,000. ಈಗ ಹೆಚ್ಚು ಕಮ್ಮಿ 2 ವರ್ಷ ಹತ್ತತ್ರ ಆಯ್ತು ಆಸ್ಪತ್ರೆಗೆ ಹಣ ಸುರಿದು. ಎಷ್ಟು ಹಣ ಉಳಿಸಿರ್ಬೋದು ಆಸ್ಪತ್ರೆಗೆ ಹೋಗೋದು? ಅದೇ ಒಂದು ಅಷ್ಟೇ ಉಳ್ಕೊಂಡಿದ್ವಿ. ಅಲ್ಲಿಗೆ 50,000 ಅವ್ರಿಗೆ ಲಾಭ ಆಯ್ತು. 50,000 ಮ್ಯಾಟ್ ತಕೊಂಡು ಇನ್ನು 50,000 ಅವ್ರಿಗೆ ಬಂತು. ಅದಕ್ಕೆ ಏನ್ ಮಾಡಿದ್ರು, ಸೈಟ್ಗಳು ತಕೊಂಡ್ರು. ಈಗ ಮೈಸೂರಲ್ಲೂ ಸೈಟ್ ಕ್ಲಿಯರ್ ಆಯ್ತು. ಸೊಸೆ ಮಗ ಚೆನ್ನಾಗಾದ್ರು, ಒಳ್ಳೆ ಆರೋಗ್ಯ ಸಿಕ್ತು, ವಾಸ್ತು ಎಲ್ಲ ಮಾಡಿಸ್ಕೊಂಡ್ರು, ಮನೇಲಿ ಖುಷಿಯಾಗಿದೆ. ಈ ಜೇಡ್ ಸ್ಟೋನ್ ಬಂದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಕಷ್ಟಗಳು ಜಾಸ್ತಿ ಅಥವಾ ಕಮ್ಮಿ ಆದ್ವಾ? ಕಮ್ಮಿ ಆಗಿದೆ ಸರ್. ಕಮ್ಮಿ ಆಗಿದೆ. ಅಮ್ಮ ಈಗ ರೀಸೆಂಟ್ ಆಗಿ ಮಂತ್ರಾಲಯಕ್ಕೂ ಹೋಗಿದ್ರು, ಚೂಡಿದಾರ ಹಾಕೊಂಡು ಹೋಗಿದ್ರು ಮಂತ್ರಾಲಯ. ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಒಂದು ಆಸ್ಪತ್ರೆ ಇಲ್ಲ. ಶುಗರ್ ಮಾತ್ರೆ ಬಿಟ್ಟವ್ರೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು. ಶುಗರ್ ಮಾತ್ರೆ ತಗೋತಾ ಇಲ್ಲ ಅಂದ್ರೆ
ಅವ್ರು ಡೈಲಿ 2 ಗಂಟೆ ಟೈಮ್ ಇದ್ರೆ ಅಮ್ಮ ರಾತ್ರಿ ಈಗ ನೋಡಿ ಇವರೆಲ್ಲ ಭಯ ಪಡ್ತಾರೆ ಕರೆಂಟ್ ಅಂತೆ ಅದಂತಂತೆ ಇದಂತೆ ಅಂತ. ನೀವು ರಾತ್ರಿ ಹೊತ್ತು ಹಾಕೊಂಡು ಬರುತ್ತಿದ್ರ ಮ್ಯಾಟ್ನ? ನಮ್ಮ ಹುಡುಗ ಇವತ್ತು ರಾತ್ರಿ ಸ್ವಲ್ಪ ಯಾಕೋ ತೋಡಿ ಎಳಿತಿದ್ದು. ನಮ್ಮ ಕಡ್ಲೆಕಾಳು 6 ಗಂಟೆಗೆ ಗೊತ್ತು ಮಾಡಿದ್ರು. ನಮ್ಮೂರ್ಗೆ ಹೋಗಿದ್ದೆ, ಅದು ತಿಂದ್ಬಿಟ್ಟು ಏನಿದೆ ಎಲ್ಲ ಸೇರ್ತಿತ್ತು ತೋಳು. ಅದ್ರ ಬೆಳಗಾನ ಹಾಕೊಂಡು ಮಲಗಿದೆ, ಮ್ಯಾಟ್ ಮೇಲೆ ಮಲಗಿದೆ. ನಾನು ಬೆಳಗಾನ ಮಲಗಿದೆ ಮ್ಯಾಟ್ ಮೇಲೆ. ಜೋರ ಚಪ್ಪಾಳೆ. ಕರೆಂಟ್ ಹೊಡಿಯೋದಾಗಿದ್ರೆ ಅಷ್ಟೊತ್ತು ಬೇಕಿತ್ತ? ವೈಬ್ರೇಷನ್ ಶೇಕ್ ಇವ್ರು ಬಂದ ಮೇಲೆ ಎಷ್ಟು ಜನ ಮ್ಯಾಟ್ ತಕೊಂಡ್ರು ನಿಮ್ಮೂರ್ಗೆ? ನೀವು ಇಲ್ಲಿ ಸುಮಾರು ಜನ ತಗೊಂಡಿದ್ದಾರೆ ಸರ್, ಒಂದು 15 ಜನ ಇವ್ರು ಬಂದ ಮೇಲೆನೆ 60 ಜನ ಕರ್ಕೊಂಡ್ ಬಂದ್ರು ಇವರು. ಅವರೆಲ್ಲ ಸುಮಾರು ಒಂದು 10 ಜನ ಮ್ಯಾಟ್ ತಕೊಂಡವ್ರೆ, ಅಮ್ಮನ್ಗೂ ಒಳ್ಳೆ ಆರೋಗ್ಯ ಪಡ್ಕೊಂಡವ್ರೆ. ನಿಮ್ಮ ಮಕ್ಕಳು ಈ ಥೆರಪಿ ಬಗ್ಗೆ, ಈ ರಿಸಲ್ಟ್ ಬಗ್ಗೆ ಏನ್ ಹೇಳ್ತಾರೆ? ಅಯ್ಯೋ ನೀನು ದಿನ ಹೋಗು, ನಿನ್ ಮನೇಲಿ ಇರ್ಬೇಡ, ಅಲ್ಲಿ ಹೋದ್ಮೇಲೆ ನಿನ್ ಆರೋಗ್ಯ ಇದಾದೆ ಕಳೆವಾದೆ ಹೋಗು. ರುಕ್ಮಣಿ ಮೇಡಮ್ವರೆಗೂ ಹೇಳಿದ್ರು ನಮ್ಮ ಅಮ್ಮನ್ ಕರ್ಕೊ ಹೋಗಿ ಅಂತ. ನನ್ನ ಮಗ ಬರೋಲ್ಲಪ್ಪ, ಏನ್ ಮಾಡ್ದಿ, ಬಸ್ಸಿಗೆ ಬರಲ್ಲ, ನಡಿಬೇಕಲ್ಲ ಅಂತ ಬರೋಲ್ಲ ನಾನು. ಇವ್ರ ಮಗ ಬಂದು ಅಣ್ಣೂರಲ್ಲಿ ಲೆಕ್ಚರ್ ಆಗಿದ್ದಾರೆ, 1 ಲಕ್ಷ ಸಂಬಳ. ಅನ್ನೂರ ಲೆಕ್ಚರ್. ಅವರು ಕೂಡ ಈ ಥೆರಪಿ ಎಲ್ಲ ನೋಡಿ ಇದ್ರ ಬಗ್ಗೆ ಬಂದು ಚೆಕ್ ಮಾಡಿ ಮಸಾಜ್ ಚೇರ್ ಎಲ್ಲ ತಕೊಂಡು ಆಮೇಲೆ ಹೇಳಿದ್ರು ಇಲ್ಲ ಎಲ್ಲ ಚೆನ್ನಾಗದೆ, ಅದು ಮಿಸ್ ಮಾಡಬೇಡಿ, ಆರಾಮಾಗಿ ಹೋಗಿ ಅಂತ. ಅಮ್ಮ ಈ 1.5 ವರ್ಷದಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ನಿಮಗೆ? ಇಲ್ಲ ಸರ್, ಯಾವ ತರ ಸೈಡ್ ಎಫೆಕ್ಟ್ ಆಗುತ್ತೆ ಸರ್? ಆ ತರ ಹೊಡಿಬೇಕಿದ್ರೆ ಈಗ ಅಟ್ಲೀಸ್ಟ್ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ. ಕರೆಂಟ್ ಎಲ್ಲ ಮನೇಲೆ ಸ್ವಲ್ಪ ಏನಾದ್ರು ಸೋಕರು ಎಳ್ದು ಬಿಸಾಕ್ಬಿಡ್ತದೆ. ಮ್ಯಾಟ್ ಮೇಲೆ ಪೂರ್ತಿ ಮನಿಕತ್ತಿಗೆಲ್ಲ ಕಾಲ್ ಬೆಳಿಕತ್ತಾರೆ, ಇಲ್ಲಿ ಬರ್ತಾರೆ ತಿಳುವಳಿಕೆ ಇಲ್ವಾ ಸರ್? ಯಾವ ಕರೆಂಟ್ ಹೊಡೆಯಲ್ಲ, ಏನು ಹೊಡೆಯಲ್ಲ. ಈಗ ಈ 1.5 ವರ್ಷದಲ್ಲಿ ನೀವು ಅದಕ್ಕಿಂತ ಮುಂಚೆ ಟಿವಿ, ಫ್ಯಾನ್, ಫ್ರಿಡ್ಜ್ ಎಲ್ಲ ತಗೊಂಡಿದ್ದೀರಾ. ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು, ನಾವ್ ಎಷ್ಟು ಸಲ ಫೋನ್ ಮಾಡಿದ್ರು? ಅವ್ರ ಸರ್ ಫೋನ್ ಮಾಡ್ತಾರೆ, ನೀವು ಮಾಡ್ತೀರಾ ಎಲ್ಲ ಚೆನ್ನಾಗಿದ್ದಾರ, ಟೈಮ್ ಸರಿ ತಗೋತಾ ಇದ್ದೀರಾ, ಹೆಂಗಿದ್ದೀರಾ ಏನು ಅಂತ ನೀವು ಮೇಡಮ್ ಅವ್ರು ಎಲ್ಲರೂ ಫೋನ್ ಮಾಡಿ ವಿಚಾರಿಸ್ಕೊತೀರಾ. ಏನಾದ್ರು ರಿಪೇರಿ ಖರ್ಚು ವೆಚ್ಚ ಈ ಥೆರಪಿ ತಕೊಂಡ ಮೇಲೆ ಮನೇಲಿ ಕರೆಂಟ್ ಬಿಲ್ ಏನಾದ್ರು ಜಾಸ್ತಿ ಬರ್ತದ? ಏನಿಲ್ಲ ನಾರ್ಮಲ್ ಅದೇನು ಹೇಳ್ಕೊಳ್ಳಲ್ಲ, ಜಾಸ್ತಿ ಕರೆಂಟ್ ಹಾಕೊಳ್ಳಲ್ಲ. ಇವು ಬೇಸ ಇದೆ, ಇವು ಬೇಸರಿಗೂ ನೀಟ್ ಆಗುತ್ತೆ. ಏನಾದ್ರು ರಿಪೇರಿ ದುಡ್ಡು ತಗತ್ತವ್ರ? ಏನಿಲ್ಲ ಸರ್, ನೀವೇ ಬ್ಯಾಗ್ ಕೊಟ್ರಲ್ಲ 7G ಕೆಟ್ಟೋದ್ಮೇಲೆ ಕೊಟ್ರಿ ನೀವೇ. ಅದಲ್ಲದೆ ಅಮ್ಮ ಏನ್ ಮಾಡಿದ್ರು, ಒಂದ್ಸಲಿ ನೀರ್ ಹಾಕಿರ್ಲಿಲ್ಲ 7Gಗೆ, ಜಾಸ್ತಿ ಹೊತ್ತು ಬಿಟ್ಬಿಟ್ಟು ಅವ್ರು ಇದಾಗಿತ್ತು, ಅದನ್ನ ತಕೊಂಡು ಹೊಸದ್ ಕೊಟ್ಟು. ಅದು ನನ್ ಫಸ್ಟ್ ಗೊತ್ತಾಗ್ಲಿಲ್ಲ, ನೀರ್ ಸುಂಡೋಗೋದೇನ್ ಗೊತ್ತಿಲ್ಲ. ನೀರ್ ಒಳಗಡೆ ಖಾಲಿ ಆಗ್ಬಿಟ್ಟು ಪಟ್ ಅಂತ ಹಿಂಗ್ ತಿರುಗಿಸೋದು ಗೊತ್ತಾಗಿತ್ತು ನಟ್ಟು. ಈಗ ಗೊತ್ತಾಯ್ತಲ್ಲ, ಟೈಮಿಂಗ್ಸ್ ಅಂತ ನಿಲ್ಲಿಸ್ಕೊಂಡ್ ತಗತೀವಿ. ತುಂಬಾ ಜನ ಹೇಳೋರು ಇವನ್ನ ಹಳ್ಳಿ ಕಡೆ ತಕೊಂಡ್ ಹಾಕೊಳಕಾಯ್ತದ, ನಮ್ಗೆ ಗೊತ್ತಾಯ್ತದ, ನಾವು ದಡ್ರು ನಮ್ಗೆ ಗೊತ್ತೇ ಆಗಲ್ಲ ಅಂತಾರೆ. ಏನ್ ಮೇಡಮ್ ಯಾಕೆ ಬಂದ್ ಹೇಳ್ಕೊಡ್ತಾರಲ್ಲ, ಹಿಂಗ್ ನೀರು ಹಿಂಗ್ ನಿಲ್ಲಿಸ್ಕೊಳ್ಳಿ, 15 ನಿಮಿಷ 20 ನಿಮಿಷಕ್ಕೆ ಇಷ್ಟು ಖಾಲಿ ಆಯ್ತದೆ, ತಿರುಗಿ ತೋರಿಸ್ಕೋಬೇಕು. ನಾನೇ ಸ್ವಂತ ಕಲ್ತು 15 ದಿನ ಗೊತ್ತಿರ್ಲಿ, ಇಲ್ಲೆಲ್ಲ ಹೇಳಿ ಬಂದ್ಕೊಂಡು ಬಂದ್ಕೊಂಡು ಹಾಕ್ಸ್ಕೋಬೇಕು. ಬರ್ತಾರೆ ಕರ್ಕೋಗಿ ಮನೆಗೆ ಅಡುಗೆ ಮಾಡಿ, ಒಳ್ಳೆ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಎಲ್ಲ ಹೇಳ್ಕೊಡ್ತಾರೆ. ಊಟ ಮಾಡ್ಬಿಟ್ಟು ಬರ್ತಾರೆ. ಅಮ್ಮ ನಾನು ಬಂದಾಗ 14 ತರ ಐಟಮ್ ಮಾಡಿದ್ರು ಮನೆಗೆ, 14 ತರ. ಅದರಲ್ಲಿ 8 ತರ ಚಿಕನ್, 3 ತರ ಮಟನ್ ಐಟಮು, ಮುದ್ದೆ, ಬಿರಿಯಾನಿ ಎಲ್ಲ ಮಾಡಿದ್ರು. ನಾನು ನನ್ನ ಮಕ್ಕಳೆಲ್ಲ ಹೋಗಿ ಇದೇ ಹಬ್ಬದ ಸೀಸನಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗಿದ್ದು ಹಾಸನಕ್ಕೆ. ಸೊ ಅಮ್ಮ, ಈ ಒಂದು ನಮ್ಮ ಒಂದು ಅನುಬಂಧ, ಅಮ್ಮ ಮಗನ ಅನುಬಂಧ ಹೆಂಗಿದೆ? ಇಲ್ಲಿಗೆ ಬಂದ ಮೇಲೆ ನಿಮ್ಮ ಕಷ್ಟ ಅವಾಗೆಲ್ಲ ಅಳ್ತಾ ಇದ್ರಿ, ಡಲ್ ಆಗಿರ್ತಾ ಇದ್ರಿ ಅಲ್ವಾ? ನಿಮ್ಮ ಯಜಮಾನ ತೀರೋದ ಮೇಲೆ ತುಂಬಾ ಕಷ್ಟ, ತುಂಬಾ ನೋವು ಅಂತ ಇದ್ರಿ. ಇವಾಗ ಹೆಂಗಿದೆ ನಿಮ್ಮ ಲೈಫ್? ಈಗ ಚೆನ್ನಾಗಿದ್ದೀವಿ ಸರ್. ಈಗ ನನಗೆ ಆರೋಗ್ಯನೇ ಇರಲಿಲ್ಲ ಸರ್, ನನ್ನ ಕಡೆಗೆ ಇರಲಿಲ್ಲ. ರುಕ್ಮಣಿ ಮೇಡಮ್ ಅವರಿಂದ ನಾನು ಆರೋಗ್ಯ ಪಡ್ಕೊಂಡು ನಾನು ಇವಾಗ ಚೆನ್ನಾಗಿದ್ದೀನಿ. ಬಂದ್ಮೇಲೆ ನಮ್ಮ ಹುಡುಗರು ಈಗಲೂ ಹೋಗವ ಅಂತ ಬಿಡ್ಕೊತಾರೆ. ಏನ್ ನಡಿಬೇಕಂಡು ಹೋಗಪ್ಪ, ಬಸ್ ಹೊರಸಕ್ಕಲ್ಲಿ ಹೋಗತ್ತು ಅಂತ ನಾನು ಬಿಟ್ಬಿಟ್ಟಿರೋದು. ಬಸ್ ಏನಾರ ಬಂದ್ರೆ ಬರ್ತೀನಿ ತಿರ್ಗ. ಇವಾಗ ಯಾರಾದ್ರೂ ನಿಮ್ಗೆ ಬಲವಂತ ಮಾಡಿದ್ರೆ ಮ್ಯಾಟ್ ತಗೊಳ್ಳೇಬೇಕು ಅಂತ ಯಾರಾದ್ರೂ ಹಿಂಸೆ ಮಾಡಿದ್ರೆ? ಇಲ್ಲ ಸರ್, ಅದು ಯಾರು ಹಿಂಸೆ ಮಾಡೋದಿಲ್ಲ, ನಮ್ಮ ಆರೋಗ್ಯಕ್ಕೆ ಸಲುವಾಗಿ ನಾವು ತಗೊಂಡಿರೋದು. ಈಗ ಸಾಕಾಗಲ್ಲ, 20 ನಿಮಿಷ ಕೊಡ್ತೀರಾ, ಅದೇನು ಕಮ್ಮಿ ಆಗಲ್ಲ. ಮನೇಲಿದ್ರೆ ಬೆಳಿಗ್ಗೆ ಸಾಯಂಕಾಲ ನಮ್ಗೆ ಇಷ್ಟ ಬಂದಾಗ ಒಂಥರ ಮೈಲಿ ಮನೇಲಿ ಕೆಲಸ ಮಾಡಿದಾಗ ಆಯಸ್ ಆಯ್ತದಲ್ಲ, ಅವಾಗ ಅದು ಇಟ್ಟು ಹಾಕ್ಬಿಟ್ರೆ ಮನೆಗೆ ಮನಿಕಂತ ಅಂದ್ರೆ ಶರೀರ ಹೂವಾದಂಗೆ ಆಗುತ್ತೆ. ಅದು ತಗೊಬಿಟ್ರೆ ಒಂಥರ ಏನೋ ಚೆನ್ನಾಗಿರ್ತದೆ, ತಗೊಬಿಟ್ರೆ ಸರಿ. ಅದನ್ನ ಫೈನಲಿ ಇಲ್ಲಿರೋರಿಗೆ
ಹೊಸಬರಿಗೆ ಹಳಬರಿಗೆ ಏನ್ ಹೇಳ್ತೀರಾ? ಅದನ್ನೇ ಹೇಳಿದ್ರಲ್ಲ ಸರ್ ಅವಾಗಲೇ, ಬನ್ನಿ ಮಿಸ್ ಮಾಡಬೇಡಿ, ಮ್ಯಾಟ್ ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು, ಯಾವ ಕರೆಂಟ್ ಹೊಡೆಯಲ್ಲ, ಶುಗರು, ಅಸ್ತಮು, BP, ಥೈರಾಯ್ಡು ಎಲ್ಲ ಹೋಗುತ್ತೆ, ಮೈಲಿರೋದು ಗಂಟು ಬಂಟೆ ಎಲ್ಲ ಹೋಗುತ್ತೆ. ನೀವು ಯಾರು ಹೆದರ್ಕೋಬೇಡಿ, ಯಾರಾಗ ಇಲ್ಲದಲ್ಲಿ ಬಂದು ಮಿಸ್ ಮಾಡಿದ್ರೆ ಬಂದು ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಊರಲ್ಲಿ ಒಂದು 8-10 ಜನ ತಕೊಂಡವ್ರಲ್ವಾ, ಅವ್ರು ಯಾರಾದ್ರೂ ಇದನ್ನ ತಕೊಂಡು ವೇಸ್ಟ್ ಅಂತ ಏನಾದ್ರು ನಿಮ್ ಜೊತೆ ಕಂಪ್ಲೇಂಟ್ ಮಾಡ್ತಾರ? ಏನಿಲ್ಲ ಸರ್, ಅಷ್ಟಷ್ಟು ಬಂಡವಾಳ ಆಗ್ತೋ ಉಪಯೋಗ ಆಗಿಲ್ಲ ಅಂತ ಏನಾರು ಹೇಳ್ತಾರ? ಇಲ್ಲ ಸರ್, ಎಲ್ಲರಿಗೂ ನಾರ್ಮಲ್ ಆಗಿದೆ. BP, ಶುಗರು ಇತ್ತಲ್ಲ ಅವ್ರಿಗೆಲ್ಲ ನಾರ್ಮಲ್ ಆಗಿದೆ. ಈಗ ಅವ್ರು ಇನ್ಸುಲಿನ್ ತಗೋತಿದ್ರು, ಇವಾಗ ನಿಲ್ಸ್ಬಿಟ್ಟವ್ರೆ. ಶಂಕರಪ್ಪನ್ಗೆ ಶುಗರ್ ಇಲ್ಲ ಅಂತ ಬಂದಿದೆ ರಿಪೋರ್ಟ್ ಅಲ್ಲಿ, ಹೌದು. ಶುಗರೇ ಇಲ್ಲ ಅಂತ ಬಂದಿದೆ. ಇವ್ರು ಹೇಳಿದವರೇ ಬಂದಿದ್ದು. ಈಗ ಶುಗರೇ ಇಲ್ಲ ಅಂತ ಬಂತಂದ್ರೆ ರಿಪೋರ್ಟ್ ಅಲ್ಲಿ ಡಾಕ್ಟರ್ಗೆ ತಲೆ ಕೆಟ್ಟೋಯ್ತಂತೆ. ಶುಗರ್ ಇಲ್ಲ ಅಂತ ಹೆಂಗ್ ಬಂದದ್ದು ಬಾಡಿಲಿ? ಅದು ಸರ್ ಬಿಸಿ ಬರುತ್ತಲ್ಲ, ಅದೆಲ್ಲ ಕಾಯಿಲೆ ಎಲ್ಲ ಸುಟ್ಟಿ ಬೆವರು ಮೂಲಕ ಈಚೆಗೆ ಆಗ್ತದಲ್ಲ, ಅದೇನು ಇರಲ್ಲ. ಆ ತರ ಬಿಸಿ ತಗೊಳ್ಳೋದು ಇನ್ನೇನಕ್ಕೆ, ಆ ತರ ತಗೊಂಡ್ರೆ ಮ್ಯಾಟ್ ತಗೋಬೇಕು. ಇಲ್ಲಿಗೆ ಬರೋ ಸಾಲಲ್ಲ, ಇವ್ರು 10 ನಿಮಿಷ 20 ನಿಮಿಷ ಕೊಡ್ತಾರೆ, ಸಾಲಲ್ಲ. ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು.